ಮುದ್ದೇಬಿಹಾಳ್ ತಾಲೂಕಿನ ಬನೋಶಿ ಗ್ರಾಮದ ಬಾಲಕಿ ಮೇಲೆ ಅತ್ಯಾಚಾರ. ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ BR ಗವಾಯಿ ಅವರ ಮೇಲೆ ಶೂ ಎಸೆತ ಘಟನೆ ಹಾಗೂ ಚಾಮರಾಜನಗರ ಜಿಲ್ಲೆಯ ಜ್ಯೋತಿಗೌಡಪುರ ಗ್ರಾಮದಲ್ಲಿ ಗೌತಮ್ ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಪುತ್ಥಳಿ ಧ್ವಂಸ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಮುದ್ದೇಬಿಹಾಳ್ ಬಂದ್ಗೆ ಕರೆ ನೀಡಿದ್ದು ಬಂದ್ ಯಶಸ್ವಿಗೊಂಡಿದೆ. ಹೌದು, ಬೆಳಗ್ಗೆ ನಗರದಲ್ಲಿ ಬಸವೇಶ್ವರ ವೃತ್ತದ ಬಳಿ ಜಮಾಯಿಸಿದ ದಲಿತ ಸಂಘಟನೆಗಳ ಒಕ್ಕೂಟ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟ, ರೈತ, ಕಾರ್ಮಿಕ, ವಿದ್ಯಾರ್ಥಿ ಪರ, ಮಹಿಳಾ ಪರ, ಜನಪರ, ಪ್ರಗತಿಪರ ಹೀಗೆ ವಿವಿಧ ಸಂಘಟನಾಕಾರರು ಜಮಾಯಿಸಿ ಆರೋಪಿಗಳನ್ನು ಗಡೀಪಾರಿಗೆ ಆಗ್ರಹಿಸಿ ಆಕ್ರೋಶ ಹೊರಹಾಕಿದರು. ಏನು ಅತ್ಯಾಚಾರ ಕಾರ್ಯಕ್ರಮ ಮಾಡಿರೋರು ಅವರು ಗಲ್ಲಿ ಶಿಕ್ಷೆ ಆಗ್ಬೇಕಂತೇಳಿ ನನ್ನ ವಿನಂತಿ. ಯಾಕಂದ್ರೆ ಅಂತ ನೀರ್ಸ್ಕೊಳ್ಳೋ ಮಕ್ಕಳು ಈ ಪ್ರಕಾರ ಮಾಡ್ಯಾರ. ಹುಡುಗಿನ ಸಿಗರೇಟ್ ತೊಗೊಂಡು ಸೇದ್ ಸುಟ್ಟಾರ, ರಾತ್ರಿ ಬೆಳೆದಾನೆ ಟೀನೇಜ್ ಮಾಡ್ಯಾರ. ಅದು ದೇವ್ರಿಗೆ ಗೊತ್ತು. ಆ ಹುಡುಗಿ ಎಷ್ಟು ಕಷ್ಟಪಟ್ಟಾಳ ಆಕೆಗೆ ಗೊತ್ತು. ಇಂಥ ನೀರ್ಸ್ಕೊಳ್ಳೋ ಮಕ್ಕಳು ನಾನು ಕರೆನ ಹೇಳ್ತೀನಿ. ಒಂದೇಳೆ ನಾನು ಇದೇ ದುಡ್ಡುಗಳಿದ್ದೆ ಇಲ್ಲಿದ್ರೆ ಹಾಸ್ಪಿಟಲ್ದಾಗ ಎಷ್ಟು ಬಂದೆ. ಇವತ್ತು ಪಂಜಾಬ್ ಶಾಂತಿ ಆಗ್ಬೇಕಂದ್ರೆ ನಾನು ಅಲ್ಲೇ 10 ವರ್ಷ ಸರ್ವಿಸ್ ಮಾಡಿ ನಾನು. ಇನ್ನು ಬಸವೇಶ್ವರ ಸರ್ಕಲ್ ದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೆ ರ್ಯಾಲಿ ಮಾಡುವ ಮೂಲಕ ಸರ್ಕಾರ ಕೂಡಲೇ ಆರೋಪಿಗಳಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಬಳಿಕ ಅಂಬೇಡ್ಕರ್ ವೃತ್ತಕ್ಕೆ ಬಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ನ್ಯಾಯವನ್ನ ಕೊಡುವಂತಹ ನ್ಯಾಯಾಧೀಶರ ಮೇಲೆ ಇವತ್ತು ವಕೀಲರು ಬೂಟನ್ನ ಎಸೆತಾರೆ. ಈ ವಿಷಯವನ್ನ ಇಡೀ ಭಾರತೀಯರಾದ ನಾವು ಎಲ್ಲರೂ ಕೂಡ ಖಂಡಿಸಬೇಕಾಗುತ್ತೆ. ಒಂದು ವೇಳೆ ನ್ಯಾಯಾಧೀಶರು ತಪ್ಪು ಮಾಡಿದೆ, ಅದರ ಬಗ್ಗೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ರಾಷ್ಟ್ರಪತಿಗೆ ತಿಳಿಸ್ಬೋದು. ಯಾಕಂದ್ರೆ ಇವತ್ತು ನ್ಯಾಯಾಧೀಶರನ್ನ ಆಯ್ಕೆ ಮಾಡೋರು ಲಾಸ್ಟ್ ಪ್ರಮಾಣ ವಚನ ಸ್ವೀಕಾರ ಮಾಡಿಸೋರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳೇ. ಇನ್ನು ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ಇನ್ನೂ ದಲಿತರ ಮೇಲೆ ದೌರ್ಜನ್ಯ ನಿಲ್ಲುತ್ತಿಲ್ಲ. ಇದಕ್ಕೆ ಬನೋಶಿ ಗ್ರಾಮದಲ್ಲಿ ಬಾಲಕಿ ಮೇಲೆ ನಡೆದ ಅತ್ಯಾಚಾರ, ಕೊಲೆ ಪ್ರಕರಣವೇ ಸಾಕ್ಷಿ. ಹಾಗಾಗಿ ಇಂತಹ ಆರೋಪಿಗಳನ್ನು ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ನೀಡಬೇಕು. ಕೂಡಲೇ ಸರ್ಕಾರ ತಪ್ಪಿತಸ್ಥರನ್ನು ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಎಂದು ದಲಿತ ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಏನು ನಮ್ಮ ಮುದ್ದೇಬಿಹಾಳ್ ತಾಲೂಕಿನ ಬನೋಶಿ ಗ್ರಾಮದಲ್ಲಿ ನಮ್ಮ ಸೋದರಿಯಾದಂಥ ಬಸಮ್ಮ ಚಲವಾದಿ ಅವರ ಮೇಲೆ ಬಲಾತ್ಕಾರ ಮಾಡಿ ಹತ್ಯೆ ಮಾಡುವಂತ ಏನು ಘಟನೆ ನಮ್ಮ ಮುದ್ದೇಬಿಹಾಳ್ ತಾಲೂಕಿನಲ್ಲಿ 15 ದಿನ ಹಿಂದೆ ನಡೆದಿತ್ತು. ಇದು ಮಾನವ ಕುಲಕ್ಕೆ ತಲೆ ತಗ್ಗಿಸುವಂತ ಇದು ಒಂದು ಘಟನೆ. ಈ ಘಟನೆಯಲ್ಲಿ ಈಗಾಗಲೇ ಆರೋಪಿಗಳು ಬಂಧನದಲ್ಲಿದ್ದಾರೆ. ನಮ್ಮ ಎಲ್ಲರ ಹೋರಾಟ ಮತ್ತು ಇವತ್ತು ಬಂದ್ ಕರೆಗೆ ನೀಡಿರುವ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಕಠಿಣವಾದಂತಹ ಶಿಕ್ಷೆ ಯಾವುದಾದ್ರೂ ಇದ್ರೆ ಅದು ಗಲ್ಲು ಶಿಕ್ಷೆ. ಆ ಗಲ್ಲು ಶಿಕ್ಷೆಗೆ ಆ ಆರೋಪಿಗಳನ್ನು ಒಳಪಡಿಸಬೇಕು. ಒಟ್ಟಿನಲ್ಲಿ ಮುದ್ದೇಬಿಹಾಳ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಬೆಳಗ್ಗೆಯಿಂದಲೇ ನಗರದ ಹಲವು ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದವು. ಇತ್ತ ಸಾರಿಗೆ ವ್ಯವಸ್ಥೆ ಕೂಡ ಬೆಂಬಲ ಸೂಚಿಸಿ ಯಾವುದೂ ಬಸ್ ಕೂಡ ರಸ್ತೆಗೆ ಇಳಿದಿಲ್ಲ. ಇನ್ನು ಎಂದಿನಂತೆ ಶಾಲಾ ಕಾಲೇಜುಗಳು ನಡೆದಿದ್ದು, ಸಾರಿಗೆ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡಿದರು. ಇತ್ತ ಪೊಲೀಸ್ ಇಲಾಖೆ ಕೂಡ ನಗರದಲ್ಲಿ ಸೂಕ್ತ ಭದ್ರತೆ ಒದಗಿಸಿತ್ತು. ಈ ಸಂದರ್ಭದಲ್ಲಿ ದಲಿತ ಮುಖಂಡ CG ವಿಜೇಕರ್, ಹರೀಶ್ ನಾಟಿಕರ್, ಪ್ರಕಾಶ್ ಚಲವಾದಿ, ಶಾಂತಗೌಡ ನಡಹಳ್ಳಿ, ಪ್ರಕಾಶ್ ಕಾಳೆ, ಸಿದ್ದಪ್ಪ ಚಲವಾದಿ ಸೇರಿದಂತೆ ಹಲವು ಸಂಘಟನಾ ಮುಖಂಡರು ಉಪಸ್ಥಿತರಿದ್ದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.